ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾಸ ಸೀರಿಯಲ್ಲಿ ಏನು ನಡೆಯಿತು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಬೋಣ. ನಾಸ ಸೀರಿಯಲಲ್ಲಿ ಮೀನಾ ಸೂರ್ಯನಿ ಅಂತ ಜ್ಯೂಸ್ ಜ್ಯೂಸು ಶಾಂತಿ ಕುಡಿದಿರ್ತಾಳೆ. ಕುಡಿದಾಗ ತುಂಬ ಹೊಟ್ಟೆ ನೋವು ಅಂತ ವಾಶ್ರೂಮ್ ಓಡಾಡ್ತಾ ಇರುವಾಗ ಕಾವೇರಿ ಬಂದು ಏನಾಗಿದೆ ಅಂತ ಕಾವೇರಿ ಬಂದು ಕೇಳ್ತಾ ಇರ್ತಾಳೆ. ಏನಾಗಿದೋ ನನಗೆ ಗೊತ್ತಿಲ್ಲ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಮತ್ತು ಬಾತ್ರೂಮಿಗೆ ಹೋಗ್ತಾಳೆ. ಮತ್ತು ಹೋದ್ಮೇಲೆ ಆಮೇಲೆ ರೋಹಿಣಿ ಬಂದು ಏನಾಗಿದೆ ಅಂತ ರೋಹಿಣಿ ಬಂದು ಕೇಳ್ತಾಳೆ. ಏನಾಗೈತೆ ಕಣೋ ನನಗೆ ಗೊತ್ತಿಲ್ಲ ಅಂತ ರೋಹಿಣಿ ಹೇಳಿ ಮತ್ತೆ ಬಾತ್ರೂಮಿಗೆ ಹೋಗ್ತಾಳೆ. ಮನೋಜ್ ಬಂದು ಏನಾಗಿದೆ ಅಮ್ಮ ಅಂತ ಮತ್ತೆ ಮನೋಜ್ ಬಂದು ಕೇಳ್ತಾನೆ. ಏನಾಗಿದೋ ನನಗೆ ಗೊತ್ತಿಲ್ಲ ಕಣೋ, ನನಗೆ ಹೊಟ್ಟೆ ನೋವು ತುಂಬ ಅಂತ ಮನೋಜ್ ಮುಂದೆ ಹೇಳ್ತಾಳೆ ಶಾಂತಿ. ಆಮೇಲೆ ರಂಗನಾಥ್ ಅವ್ರು ಬಂದು ಏನಿಲ್ಲಿ ಎಲ್ಲರೂ ಇಲ್ಲೇ ಹಿಂಗೆ ನಿಂತುಬಿಟ್ರೆ ಹಾಲಲ್ಲಿ ಅಂತ ರಂಗನಾಥ್ ಅವ್ರು ಕೇಳ್ತಾರೆ ಮನೋಜ್ ಏನಪ್ಪ ನನಗೆ ಗೊತ್ತಿಲ್ಲ ಅಮ್ಮ ಎದಕ್ಕೋ ತುಂಬ ಹೊಟ್ಟೆ ನೋವು ಫುಡ್ ಪಾಯ್ಸನ್ ಅಂತ ಅಮ್ಮ ವಾಶ್ರೂಮಲ್ಲಿ ತುಂಬ ಓಡಾಡ್ತಿದ್ದಾಳೆ ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಹೌದಾ ಅಂತ ರಂಗನಾಥ್ ಅವ್ರನ್ನ ಶಾಂತಿನಿ ಕೇಳ್ತಾರೆ. ಏನಾಗಿದೆ ಕಣ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಏನೋ ರೀ ನನಗೆ ಗೊತ್ತಿಲ್ಲ ತುಂಬ ಹೊಟ್ಟೆ ನೋವು ಅಂತ ಶಾಂತಿ ಹೇಳ್ತಾಳೆ. ಮೇಲೆ ಸೂರ್ಯ ಬಂದು ಏನಾಗಿದೆ ಅಂತ ಕೇಳ್ತಾ ಇರ್ತಾನೆ. ಆಮೇಲೆ ಮೈ ಮುಟ್ಟಿ ನೋಡಿದ್ರೆ ತುಂಬ ಮೈ ಸುಡ್ತಾ ಇರುತ್ತೆ. ಇದು ತುಂಬ ಮಾತಾಡವಲ್ದು ತುಂಬ ಮೈ ಸುಡ್ತಿದೆ ಅಂತ ಸೂರ್ಯ ತುಂಬ ಟೆನ್ಷನ್ ಆಗಿರುತ್ತೆ. ಹಾಸ್ಪಿಟಲ್ ಕರ್ಕೊಂಡು ಹೋಗಂಬರ್ರಿ ಅಂತ ಮನೆಯೆಲ್ಲರೂ ರೆಡಿಯಾಗಿರ್ತಾರೆ. ಕಾರಿಲೆಲ್ಲ ಹೇಗೆ ಹೋಗೋದು ಅಂತ ಮನೆಯವರು ಮಾತಾಡ್ತಿರ್ತಾರೆ. ಸ್ವಲ್ಪ ತಡ್ರಿ ಮನೋಜ್ ಅಂತಿರ್ತಾನೆ. ಸ್ವಲ್ಪ ತಡ್ರಿ ಇಲ್ಲಿ ಪಕ್ಕದಲ್ಲಿ ಕ್ಲಿನಿಕ್ ಇದೆ, ನಾನು ಕರ್ಕೊಂಬರ್ತೀನಿ ಡಾಕ್ಟರ್ನ ಅಂತ ಮನೋಜ್ ಕರ್ಕೊಂಬರ್ತಾನೆ ಡಾಕ್ಟರ್ನ. ಡಾಕ್ಟರ್ ಬಂದ ಮೇಲೆ ಏನಿಲ್ಲ, ಫುಡ್ ಪಾಯ್ಸನ್ ಆಗಿದೆ, ಸ್ವಲ್ಪ ಊಟ ಮಾಡಿಸ್ರಿ, ಚೆನ್ನಾಗಿ ಇದು ಟ್ಯಾಬ್ಲೆಟ್ ಕೊಡ್ರಿ ಬೆಳಗ್ಗೆ ಸಾಯಂಕಾಲ ಅಂತ ಡಾಕ್ಟರ್ ಹೇಳ್ತಾನೆ. ಹೇಳುವಾಗ ಸೂರ್ಯ ಡಾಕ್ಟ್ರನ್ನ ಬಿಡೋಕೆ ಅಂತ ಹೋಗ್ತಾ ಇರ್ತಾನೆ ಹೊರಗಡೆ. ಹೋದ್ಮೇಲೆ ಮೀನಾ ಕೇಳ್ತಾ ಇರ್ತಾಳೆ ಯಾರು ಇವರು ಅಂತ ಸೂರ್ಯನ ಕೇಳ್ತಾರೆ. ಇವರು ಅಮ್ಮಗೆ ಆರಾಮಿದ್ದಿಲ್ಲಲ್ವ, ಡಾಕ್ಟ್ರನ್ನ ಕರ್ಕೊಂಬಂದಿದ್ದೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಹೌದಾ ಅಂತ ಮೀನಾ ಓಡೋದ್ಮೇಲೆ ಮಾವ ಏನಾಗಿದೆ ಅತ್ತಿಗೆ ಆರಾಮಿದ್ದಾಳ ಅಂತ ರಂಗನಾಥವ್ರನ್ನ ಕೇಳ್ತಾಳೆ ಮೀನಾ. ಹ್ಞೂ ಚೆನ್ನಾಗಿದಮ್ಮ, ಏನಿಲ್ಲ ಫುಡ್ ಪಾಯ್ಸನ್ ಅಂತ ಸ್ವಲ್ಪ ಆರಾಮಿಲ್ದಂಗೆ ಆಗಿದೆ ಅಂತ ರಂಗನಾಥವ್ರು ಹೇಳ್ತಾ ಇರ್ತಾರೆ. ಅದೆಲ್ಲ ಮಾವ ನೀನು ಬೆಳಗ್ಗೆ ಜ್ಯೂಸು ಮಾಡಿದ್ದೆ ಸೂರ್ಯನಿ ಅಂತ ಅದು ಅತ್ತೆ ಕುಡಿದ್ಬಿಟ್ಟಾಳೆ ಅಂತ ಮೀನಾ ಹೇಳ್ತಾ ಇರ್ತಾಳೆ ಅವ್ರ ಮಾವನಿಗೆ. ಹೇಳುವಾಗ ಶಾಂತಿ ಹೇಳ್ತಾಳೆ ಹ್ಞೂ ರೀ ಶಾಂತಿ, ಮೀನಾ ಮಾಡಿದ ಜ್ಯೂಸು ಸ್ವಲ್ಪ ಬೆಳಗ್ಗೆ ಕುಡಿದಿದ್ದೆ ಅದಕ್ಕೆ ಹಿಂಗಾಗಿದೆ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಶಾಂತಿ ಅಂತಿರ್ತಾಳೆ ಏನೋ ಪ್ಲ್ಯಾನ್ ಮಾಡಿ ಮೀನನ್ನು ಸಾಯಿಸೋಕ್ಕೆ ಇದು ಪ್ಲ್ಯಾನ್ ಮಾಡಿದ್ದಾಳೆ, ಅದಕ್ಕೆ ನನಗೆ ಹಿಂಗಾಗಿದೆ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಹಾಗಲ್ಲ ಮಾವ, ಇದು ಮೀನಾ ಹೇಳ್ತಿರ್ತಾಳೆ. ಹಾಗಲ್ಲ ಮಾವ, ಸೂರ್ಯನಿಗೆ ಜ್ಯೂಸ್ ಮಾಡುವಾಗ ಸ್ವಲ್ಪ ಇದು ಔಷಧಿ ಹಾಕಿದ್ದೆ, ಎಣ್ಣೆ ಕುಳ್ಳಾರ್ದು ಬಿಡಿಸ್ಬೇಕಂತ ಸ್ವಲ್ಪ ಔಷಧಿ ಹಾಕಿ ಮಾಡಿದ್ದೆ ಜ್ಯೂಸು ಅಂತ ಮೀನಾ ಹೇಳ್ತಾ ಇರ್ತಾಳೆ. ಹೌದಾ, ಮತ್ತು ಹಂಗಾದ್ರೆ ನನ್ನ ಸಾಯಿಸೋಕ್ಕೆ ಏನು ಪ್ಲ್ಯಾನ್ ಮಾಡಿದ್ದಾರೆ ನೀವು ಅಂತ ಶಾಂತಿ ಕೇಳ್ತಾ ಇರ್ತಾಳೆ. ಮೀನಾ ಹಾಗೆ ಹೇಳಿದಾಗ ಮನೆಯೆಲ್ಲವರು ಮೀನಾ ಮಕ್ಕ ನೋಡ್ತಾ ಇರ್ತಾಳೆ. ನೋಡುವಾಗ ಅಯ್ಯೋ ನಮಗೊಂದು ಮಾತು ಹೇಳ್ಬೇಕಾ ಇಲ್ಲ ಅಂತ ಸೂರ್ಯ ಕೇಳ್ತಾ ಇರ್ತಾನೆ. ಹ್ಞೂ ರೀ ಕೊಡೋ ತಟ್ಟಿಯಲ್ಲ, ಇದು ಹೀಗಾಗಿದೆ ಅಂತ ಮೀನಾ ಹೇಳ್ತಾ ಇರ್ತಾಳೆ. ರಂಗನಾಥ್ ಅವರು ಬೈತಿರ್ತಾರೆ ಶಾಂತಿನ. ಯಾಕಂತಂದರೆ ಹ್ಞೂ ರೀ ಮೀನನ್ನೇನೋ ಸಾಯಿಸೋಕ್ಕೆ ಪ್ಲ್ಯಾನ್ ಮಾಡಿದ್ದಾಳೆ ಅಂತ ರಂಗನಾಥವ್ರ ಮುಂದೆ ಶಾಂತಿ ಅಂತಿರ್ತಾಳೆ. ಸುಮ್ಮನೆ ಇರೇ, ಆಗಲ್ಲ ಮಾತಾಡಬಾರ್ದು ಮೀನಾ ಬಗ್ಗೆ ಅಂತ ಶಾಂತಿನಿ ಬೈತಾ ಇರ್ತಾನೆ. ಯಾಕ್ರಿ ಮನೋಜ್ ಅಂತಿರ್ತಾನೆ ಮೀನಿಚ್ಕೆ ಅಲ್ಲಪ್ಪ ಇದೆಲ್ಲ ಆಗಿರೋದು ಅಮ್ಮನಿಗೆ ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಬೇರೆಯವ್ರು ಮಾಡಿದ ಜ್ಯೂಸು ನಿಮ್ಮ ಅಮ್ಮ ಯಾಕೆ ಕೊಡ್ಬೇಕು ಅಂತ ರಂಗನಾಥ್ ಅವ್ರು ಹೇಳ್ತಾ ಇರ್ತಾಳೆ. ಇರೋದೆಲ್ಲ ನಿಮ್ಮ ಅಮ್ಮನೇ ತಪ್ಪು, ಎಲ್ಲ ಮಾಡೋದೆಲ್ಲ ನಿಮ್ಮ ಅಮ್ಮ ಅಂತ ರಂಗನಾಥ್ ಅವ್ರು